ಕಲಬುರಗಿ ನಗರದ ಪ್ರತಿಷ್ಠಿತ ಮಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯರ ತಂಡ ಮಹಿಳೆಯೊಬ್ಬರ ಹೊಟ್ಟೆಯಲ್ಲಿ ಬೆಳೆದಿರುವಂತಹ 5 ಕೆಜಿ ಗಡ್ಡೆಯನ್ನು ಶಸ್ತ್ರಚಿಕಿತ್ಸೆ ಮೂಲಕ ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ. ನಿಜಕ್ಕೂ ಕೂಡ ವೈದ್ಯರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿ ನಗರದ ಪ್ರತಿಷ್ಠಿತ ಮಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯರ ತಂಡ ಈ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮಹಿಳೆಯ ಹೊಟ್ಟೆಯಲ್ಲಿ ಬೆಳೆದಿರುವಂಥ 5 ಕೆಜಿ ಗಡ್ಡೆಯನ್ನು ಶಸ್ತ್ರಚಿಕಿತ್ಸೆ ಮೂಲಕ ಹೊರಗೆ ತೆಗೆದಿದ್ದಾರೆ. ಗಮನಿಸ್ತಾ ಇರ್ಬೋದು ಮಹಿಳೆಯನ್ನು ಕೂಡ ನೀವಿಲ್ಲಿ. ಸದ್ಯ ವೈದ್ಯರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಶಸ್ವಿ ಶಸ್ತ್ರಚಿಕಿತ್ಸೆ ಮೂಲಕ ಹೊರಗೆ ತೆಗೆದಿದ್ದಾರೆ. ಇನ್ನು ಈ ಕುರಿತು ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಸಿದ್ದು ಸಾತಿಹಾಳ್ ವೈದ್ಯರನ್ನ ಮಾತನಾಡಿಸಿದ್ದಾರೆ. ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಲಬುರಗಿ ನಗರದ ಪ್ರತಿಷ್ಠಿತ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಒಂದು ಬಹುದೊಡ್ಡ ಆಪರೇಷನ್ ಮಾಡಿರ್ತಕ್ಕಂಥದ್ದು. ಏನು ಗುರ್ಬಾಯಿ ಅಂತಕ್ಕಂಥ ಮಹಿಳೆಯನ್ನ ಈ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರ್ತಕ್ಕಂಥದ್ದು ನೀವಲ್ಲಿ ನೋಡ್ಬೋದು. ಏನು ಗುರ್ಬಾಯಿ ಅಂತಕ್ಕಂಥ ಮಹಿಳೆನ ಏನು ಆಕೆ ಪ್ರಾರಂಭದಲ್ಲಿ ಆಸ್ಪತ್ರೆಗೆ ಹೊಟ್ಟೆ ನೋವಿನ ಒಂದು ಇದರಿಂದ ಬರ್ತಾಳೆ. ಬಂದಂಥ ಸಂದರ್ಭದಲ್ಲಿ ಒಂದು ತಪಾಸಣೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಹೊಟ್ಟೆ ನೋವು ತೀವ್ರವಾಗಿರೋದ್ರಿಂದ ಸ್ಕ್ಯಾನ್ ಮಾಡಿ ನೋಡಿದಾಗ ಹೊಟ್ಟೆಯಲ್ಲಿ ಒಂದು ಬಹುದೊಡ್ಡ ಗಡ್ಡೆ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ ಡಾಕ್ಟ್ರಿಗೆ. ಹೀಗಾಗಿ ಅದನ್ನು ಆಪರೇಷನ್ ಮಾಡಬೇಕು ಅನ್ನೋದು ಒಂದು ವಿಷಯ ಬರುತ್ತೆ. ನಿಜಕ್ಕೂ ಇದು ವೈದ್ಯರಿಗೆ ಒಂದು ಚಾಲೆಂಜಿಂಗ್ ಆಗಿರ್ತಕ್ಕಂಥ ವಿಷಯ ಆಗಿರುತ್ತೆ. ಈ ವಿಚಾರ ಸಂಬಂಧಪಟ್ಟಂಗೆ ಇನ್ನು ಗುರ್ಬಾಯಿ ಆಸ್ಪತ್ರೆಗೆ ದಾಖಲಾದ್ಮೇಲೆ 5 ದಿನಗಳಲ್ಲಿ ಇನ್ನು ಪ್ರಾರಂಭ ಅಡ್ಮಿಟ್ ಆಗ್ತಾಳೆ. 2ನೇ ದಿನಕ್ಕೆ ಆಪರೇಷನ್ ಆಗುತ್ತೆ. ಅದಾದ ನಂತರ ಈಗ ಸಂಪೂರ್ಣವಾಗಿ ಗುಣಮುಖಗಳು ಆಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂಗೆ ಏನು ಮಣೂರು ಆಸ್ಪತ್ರೆಯ ಪ್ರಮುಖ ಏನು ಡೈರೆಕ್ಟರ್ ಆಗಿರ್ತಕ್ಕಂಥ ಮತ್ತು ವೈದ್ಯರಾಗಿರ್ತಕ್ಕಂಥ ಫಾರೂಕ್ ಅಹಮದ್ ಅವ್ರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಅವ್ರನ್ನ ಕೇಳೋಣ. ಸರ್, ಏನು ಯಾವ ರೀತಿಯಾಗಿ ಒಂದು ಆಪರೇಷನ್ ಮಾಡಿದ್ರಿ, ಯಾವ ರೀತಿ ಚಾಲೆಂಜಿಂಗ್ ಆಗಿತ್ತು? ಈ ಪೇಷಂಟ್ ಬಂದುಬಿಟ್ಟು ಗುರುಬಾಯಿ ಅಂತ, 52 ವಯಸ್ಸು. ಇವರಿಗೆ ಒಂದು 5-6 ತಿಂಗಳಿಂದ ಹೊಟ್ಟೆ ಸ್ವಲ್ಪ ಉಬಾರಾಗ್ತಾಯಿತ್ತು, ದೊಡ್ಡದಾಗ್ತಾಯಿತ್ತು. ಬಟ್ ಇವರು ಎಲ್ಲೂ ತೋರಿಸಿಲ್ಲ. ಏನೋ ತಿಂದಿದ್ದ ಕಾರಣಕ್ಕೆ, ಏನಾದರೂ ವಯಸ್ಸಾಗಿದ್ದ ಕಾರಣಕ್ಕೆ ಆಗ್ತಾ ಇರ್ಬೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ರು. ಬಟ್ ಒಂದು 4-5 ದಿನ ಹಿಂದಗಡೆ ಇವರಿಗೆ ಹೊಟ್ಟೆ ಬ್ಯಾನೆ ಆಯಿತು. ಸೊ ಹೊಟ್ಟೆ ಬ್ಯಾನೆ ಆದಾಗ ಸಹಜ ಡಾಕ್ಟ್ರುಗಳು ಬರೋದು. ಸೊ ಆವಾಗ ಇವರು ಬಂದರು. ಸೊ ನಾವು ಇವರಿಗೆ ನೋಡಿದಾಗ ಏನಿಸ್ತು, ಹೊಟ್ಟೆದಲ್ಲಿ ಒಂದು ಗಡ್ಡೆ ಇದೆ ಅಂತ. ಏನು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಯಿತು ಒಂದು ಒಳಗಡೆ ಏನೋ ಒಂದು ಗಡ್ಡೆ ಇದೆ. ದಿಸ್ ಈಸ್ ನಾಟ್ ನಾರ್ಮಲ್. ಸೊ ಆವಾಗ ಒಂದು MRI ಮಾಡಿದಾಗ ಒಂದು ದೊಡ್ಡ 25 × 20 ಸೆಂಟಿಮೀಟರ್ ಒಂದು ದೊಡ್ಡ ಗಡ್ಡೆ ಬಂತು. ದಟ್ ಈಸ್ ಓವೇರಿಯನ್ ಟ್ಯೂಮರ್. ಸೊ ಇಮಿಡಿಯೇಟ್ಲಿ ನಾವು ವಿದಿನ್ 24 ಅವರ್ಸ್ ನಾವು ಎಲ್ಲ ಫಿಸಿಷಿಯನ್ ಫಿಟ್ನೆಸ್ ಆಗಲಿ, ಅನೆಸ್ಥಿಷಿಯಾ ರೆಫರೆನ್ಸ್ ಆಗಲಿ ಎಲ್ಲ ಮಾಡಿ ಒಂದು ಟೀಮ್ ಚೆನ್ನಾಗಿ ಮಾಡಿ OT ಒಳಗೆ ತೊಗೊಂಡು ಆ ಗಡ್ಡೆಯನ್ನು ತೆಗೆದಿನಾದ HPRಗೆ ಸೆಂಡ್ ಮಾಡಿದ್ದೀವಿ. ಮತ್ತು ಇಂಟ್ರಾ ಆಪ್ರೇಟಿವ್ ಪೇಷಂಟ್ ಭಾಳ ಒಳ್ಳೆಯಾಗಿ ವಿತೌಟ್ ಎನಿ ಕಾಂಪ್ಲಿಕೇಶನ್ OTಲಿಂದ ಒಂದು 4 ಅವರ್ಸ್ OT ನಡೀತು. ಅಲ್ಲಿಂದ ಒಂದು ಹೊರಗಡೆ ಬಂತು. ಮತ್ತು ಪೋಸ್ಟ್ ಆಪ್ರೇಟಿವ್ ICU ಮ್ಯಾನೇಜ್ಮೆಂಟು ಚೆನ್ನಾಗಾಯಿತು ವಿತೌಟ್ ಎನಿ ಕಾಂಪ್ಲಿಕೇಶನ್. ಇವತ್ತು 5th ಡೇ ಇದೆ. 5th ಡೇ ಪೇಷಂಟ್ ಡಿಸ್ಚಾರ್ಜ್ ಆಗ್ತಾಯಿದೆ. 5 kg ಒಂದು ದೊಡ್ಡ ಗಡ್ಡೆ ಒಂದು ವಿದಿನ್ 5 ಡೇಸ್ ಪೇಷಂಟ್ ಡಿಸ್ಚಾರ್ಜ್ ಆಗ್ತಾಯಿದೆ. ಮತ್ತು ದಟ್ ಆ ಗಡ್ಡೆ ಕರಳಿಗೆ ಮೆತ್ಕೊಂಡದಾಗಲಿ, ಇಲ್ಲಾಂದ್ರೆ ಇದು ನಮ್ಮದು ಮೂತ್ರ ಚೀಲಕ್ಕೆ ಮೆತ್ಕೋದಾಗಲಿ, ಇಂಥ ಒಂದು ಕಾಂಪ್ಲಿಕೇಶನ್ಸ್ ಇರ್ತಿತ್ತು. ಬಟ್ ಯಾವುದೂ ಕಾಂಪ್ಲಿಕೇಶನ್ಸ್ ಹೋಗಿಲ್ಲ. ಒಂದು ಪೈಪ್ ಇಲ್ಲ ಪೇಷಂಟಿಗೆ, ಯಾವ ಕ್ಯಾಥೆಟ್ರ್ ಇಲ್ಲ, ಏನೂ ಇಲ್ಲ. 5th ಡೇ ಒಂದು ಕಲಬುರಗಿನಲ್ಲಿ ಇಂಥ ಒಂದು ದೊಡ್ಡ ಸರ್ಜರಿಯನ್ನು ನಾವು ಒಂದು ಭಾಳ ಸ್ಮೂತ್ಲಿ ಆಗಿ ಆ್ಯಂಡ್ ಭಾಳ ಸೇಫ್ಲಿ ಆಗಿ ಪೇಷಂಟಿಗೆ ನಾವು ಕಳಿಸೋದು. ಇವತ್ತು ಪೇಷಂಟನ್ನು ಮುಖ ಮೇಲೆ ಏನೇ ಒಂದು ಖುಷಿ ಇದೆ, ಆ ಖುಷಿ ನಮ್ಮ ತಂಡದ ಟೀಮಿನ ವರ್ಕ್ ಅಂತ ನಾನು ಹೇಳಬೇಕಂತ ಬಯಸ್ತೀನಿ. ಏನು ಪ್ರಮುಖವಾಗಿ ಏನು ಆಪರೇಷನ್ ತಂಡವನ್ನು ಮ್ಯಾನೇಜ್ ಮಾಡಿರ್ತಕ್ಕಂಥ, ಅದನ್ನು ಲೀಡ್ ಆಗಿರ್ತಕ್ಕಂಥ ಸಮಯ ಮೇಡಮ್ ಅವರು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು. ಮೇಡಮ್ ಹೇಳ್ರಿ, ಯಾವ ರೀತಿ ಆಪರೇಷನ್ ಮಾಡಿದ್ರಿ? ನಾನು ಡಾಕ್ಟರ್ ಸುಮಯ್ಯ, ಗೈನಕಾಲಜಿಸ್ಟ್ ಮಣ್ಣೂರು ಹಾಸ್ಪಿಟಲಲ್ಲಿ. ಈ ಟ್ಯೂಮರ್ ನೋಡಿದ ತಕ್ಷಣ ದೊಡ್ಡ ಟ್ಯೂಮರ್ ಇತ್ತು. ಆಪ್ರೇಷನ್ಕಿಂತ ಮುಂಚೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ನೋಡಿ ನಮಗೆ ಕಾಂಪ್ಲಿಕೇಶನ್ಸ್ ಏನಾಗ್ಬೋದು ಅಂತ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಆಪ್ರೇಷನ್ಗೆ ಹೋಗಿದ್ದೀವಿ. ಓಪನ್ ಮಾಡಿದ ತಕ್ಷಣ ಎಲ್ಲ ಕರಳಿಗೆ, ಮೂತ್ರಚೀಲೆಗೆ, ರಕ್ತನಾಳಗೆ ಮತ್ತು ಮೂತ್ರನಾಳಗೆ ಎಲ್ಲ ಅಂದ್ಕೊಂಡಿತ್ತು. ಅದು ಸೇಫಾಗಿ ಏನೂ ಆಗಲಾರ್ದೆ, ಡ್ಯಾಮೇಜ್ ಆಗಲಾರ್ದೆ ಅದು ಬಿಡ್ಸೋಕ್ಕೆ, ಟ್ಯೂಮರ್ ತೆಗಿಯೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಇತ್ತು ನಮಗೆ. ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅದು ಬೇರೆ ಕಾಂಪ್ಲಿಕೇಶನ್ಸ್ ಆಗ್ತಿತ್ತು. ಮತ್ತು ರಕ್ತನಾರಿಗೆ ಏನಾದರೂ ಡ್ಯಾಮೇಜ್ ಆಗಿತ್ತು ಅಂದರೆ ಮಿನಿಟ್ಸಲ್ಲಿ ಬ್ಲೀಡಿಂಗ್ ಆಗಿ ಪೇಷಂಟ್ ಆನ್ ಟೇಬಲ್ ಡೆತ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅದು ಎಲ್ಲ ನೋಡಿಕೊಂಡು ಸೇಫಾಗಿ ಟ್ಯೂಮರ್ ತೆಗ್ದು ಮತ್ತು ಅದರ ಜೊತೆ ಫುಲ್ ಕಂಪ್ಲೀಟ್ ಸ್ಟೇಜಿಂಗ್ ಮಾಡಿದ್ದೀವಿ. ಎಲ್ಲ ಕ್ಯಾನ್ಸರ್ಗೆ ಏನೇನು ಬೇಕು ಅದು ಕಂಪ್ಲೀಟ್ ಸ್ಟೇಜಿಂಗ್ ಆಪ್ರೇಷನ್ ಮಾಡಿದ್ದೀವಿ. ಯಾವ ರೀತಿ ಜೊತೆಗೆ
ಅಂಡಾಶಯದಿಂದ ಇದು ಉತ್ಪತ್ತಿ ಆಗುತ್ತಾ, ಯಾವ ರೀತಿ ಗಡ್ಡೆ ಆಗುತ್ತೆ, ಯಾವ ರೀತಿ ಮಹಿಳೆಯರಿಗೆ ಒಂದು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಈ ವಿಚಾರ ಸಂಬಂಧಪಟ್ಟಾಗ? ಇದು ಓವೇರಿಯನ್ ಕ್ಯಾನ್ಸರ್ 20% ಏನು ಹೆರಿಡಿಟ್ರಿ ಫ್ಯಾಮ್ಲಿಯಲ್ಲಿ ರನ್ ಆಗುತ್ತೆ ಕ್ಯಾನ್ಸರ್. 80% ಕಾಸ್ ಗೊತ್ತಿಲ್ಲ. ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಯಾರಿಗೆ ಮಕ್ಕಳು ಆಗಿಲ್ಲ, ಇನ್ಫರ್ಟೈಲ್ ಪೇಷಂಟ್ಸಿಗೆ, ಒಬೇಸಿಟಿ, ಮತ್ತು ಯಾರಾದರೂ ಹಾರ್ಮೋನ್ ಪಿಲ್ಸ್ ತೊಗೊಳ್ತಾರ, ಈ ಪೇಷಂಟ್ಸಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ. ಕಾರಣ ಎಕ್ಸಾಕ್ಟಾಗಿ ಕಾರಣ ಏನಕ್ಕೆ ಆಗುತ್ತೆ ಅಂತ ಓವೇರಿಯನ್ ಕ್ಯಾನ್ಸರ್ ಗೊತ್ತಿಲ್ಲ. ಈ ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ ಇದೆ ಅಷ್ಟೇ. ಈ ವಿಚಾರ ಸಂಬಂಧಪಟ್ಟಂಗೆ ಏನು ಪೇಷಂಟ್ ಗುರುಬಾಯಿ ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ. ಅಮ್ಮ, ಯಾವಾಗ ಬಂದ್ರಿ? ಏನು ಹೇಗಿದೆ ಇವಾಗ, ಏನು ಅನ್ಸುತ್ತೆ? ಆಮೇಲೆ ನೋಡ್ರಿ, ಮಗಳು ಉಳಿಸಿ ಕೊಟ್ಟಾಳ. ನನಗೆ ಭಾಳ ಇಂತಜಾಮ್ ಮಾಡ್ಯಾಳ. ಮಕ್ಕಳು ಟ್ರೀಟ್ಮೆಂಟ್ ಚಂದ ತೊಗೊಂಡಾಳ. ಅವ್ರ ತಾಯಿಗಿನ ಹೆಚ್ಚಿಗೆ ನೋಡ್ಯಾಳ. 5-6 ದಿನದಾಗೆ ನನಗೆ ಊರಿಗೆ ಕಳ್ಸಕತ್ತಾಳ. ನನಗೇನಿಲ್ರಿ, ನಾ ಕೆಲಸ ಮಾಡ್ತಿದ್ದೀವಿ. ನಾವು ಮೋಟ ಮಂದಿ, ಅಡುಗೆ ಮಾಡೋದು, ಉಣೋದು, ದಗ್ದ ಮಾಡೋದು ಮಾಡ್ತಿದ್ವಿ. ಈ ಕಡೆ ಸ್ವಲ್ಪ ಹೊಟ್ಟೆ ಉಬಾರ್ಸಕತ್ತು. ನಮ್ಮ ಮಗಳು, ಅಮ್ಮ ಬೇಡ, ಹೋಗಿ ದವಾಖಾನಿಗೆ ಹೋಗು, ಈ ಕಾಲು ಮಣ್ಣು ನಾಜುಕವ ಅನ್ನಕತ್ತಾರ. ನಮ್ಮ ಮನೆಗೆ ಇರಲಿ ಬಿಡು, ಅದೇನು ಮಾಡ್ತದ ಅನ್ನೋರು. ಇಲ್ಲಮ್ಮ ಹೆಂಗನ ಅಲ್ಲಿಗೆ ಹೋಗು, ಅಣ್ಣಗೆ ಹೇಳ್ತೀನಿ ಅಂತ ಕೊಟ್ಟು ಕಳಿಸಿದ್ರಿ. ದವಾಖಾನೆ ಹೆಸರು ಗೊತ್ತಾಯಿತು. ಬಂದು ಅಡ್ಮಿಂಟ್ ಆದ್ವಿ. 1 ದಿನದಾಗೆ ತೆಗೆದು ಹಾಕಿ ನಮ್ಮ ಜೀವನ ಉಳಿಸಿದಳ್ರಿ. ಭಾಳ ಪಣಕತ್ತ. ಭಾಳ ಧನ್ಯವಾದ ಹೇಳ್ತೀನಿ ರೀ. ಆಕೆ ನಾ ಜೀವನ ಇರತ್ತಾನ ಆಕಿದ ಹೆಸ್ರು ಹೇಳ್ಕೊತ ಎದ್ದು ಕೊಡ್ತೀನಿ ರೀ.